ಪಡುಬಿದ್ರಿ ಕಾಪು ತಾಲೂಕು ಉಡುಪಿ ಜಿಲ್ಲೆಯ ಪಡುಬಿದ್ರಿ ನಡತಾಲು ಮತ್ತು ಪಾದೆಬೆಟ್ಟು ಗ್ರಾಮದ 2025-26ನೇ ಸಾಲಿನ ಗ್ರಾಮ ಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ವೈ ಹಾಗೂ ಉಪಾಧ್ಯಕ್ಷರಾದ ಶ್ರೀಯುತ ಹೇಮಚಂದ್ರ ಉಪಾಧ್ಯಕ್ಷತೆಯಲ್ಲಿ ಗುರುವಾರದಂದು ಪಡುಬಿದ್ರಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಕಾಪು ತಾಲೂಕಿಗೆ ಪಡುಬಿದ್ರಿಯು ಪ್ರಥಮ ಸ್ಥಾನದಲ್ಲಿರುವುದಾಗಿ ತಿಳಿಸಿದ ಪಡುಬಿದ್ರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಶೆಟ್ಟಿಯವರು ಈಗಾಗಲೇ ಸುಮಾರು 25,000 ಜನಸಂಖ್ಯೆಯನ್ನ ಹೊಂದಿರುವ ಪಡುಬಿದ್ರಿಯನ್ನ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸಲು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಒಕ್ಕೂಟ ನಿರ್ಣಯವನ್ನ ಮಂಡಿಸಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾಡಳಿತಕ್ಕೆ ರವಾನಿಸುವುದಾಗಿ ತಿಳಿಸಿದರು. ಡಿಸ್ಕ್ರೈಬ್ ಮಾಡೋದಿಲ್ಲ. ನಮ್ಮೆಲ್ಲ ಮೇಲಿದೆ ಪಂಚಾಯತಿನ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆ ಏರಿಸೋದಕ್ಕೆ ಎಲ್ಲರೂ ಕೂಡ ಕೈಗೆತ್ತುವುದರ ಮುಖಾಂತರ ಅದಾನಿ ಕಂಪನಿ ಪಕ್ಕದಲ್ಲಿ ಕೆಐಎಡಿಬಿ ವಶದಲ್ಲಿರುವ ಭೂಮಿಯಲ್ಲಿ ಪ್ರಸ್ತಾವಿತವಾಗಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮತ್ತು ಸ್ವಿಟ್ಜರ್ಲೆಂಡ್ ಜಾಗದಲ್ಲಿ ಬರಲಿರುವುದಾಗಿ ಹೇಳಲಾದ ಅಂತಾರಾಷ್ಟ್ರೀಯ ಕ್ರೀಡಾಂಗಣಗಳಿಗೆ ಗ್ರಾಮ ಸಭೆಯನ್ನ ಸ್ವಾಗತಿಸಿ ಅವುಗಳ ಪರವಾಗಿ ಸರ್ವಾನುಮತದ ನಿರ್ಣಯವನ್ನ ಮಂಡಿಸಲಾಯಿತು. ಅದಾನಿ ಕಂಪನಿಯ ಪಕ್ಕದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಏರ್ಪೋರ್ಟ್ ಅನ್ನು ರಚನೆ ಮಾಡೋದಕ್ಕೆ ತಯಾರಿ ನಡೆದಿದೆ ಸರ್ಕಾರಗಳು ಅಂತ ಆದರೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಕೂಡ ಆಗ್ತಾ ಇದೆ ಅಂತ ಆದರೆ, ಇವೆರಡು ನಾವು ಯಾವತ್ತೂ ಕೂಡ ಸಮಸ್ಯೆಗಳನ್ನ ಅಥವಾ ಕಂಪನಿಗಳಿಂದ ಅವ್ಯವಸ್ಥೆಗಳನ್ನ ಎದುರಿಸ್ಕೊಂಡು ಬಂದಿರೋದ್ರಿಂದ ಇವನ್ನೆಲ್ಲ ಸರಿದೂಗಿಸ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸವೂ ಆಗುತ್ತದೆ ಅಂತಾದರೆ ಪಂಚಾಯತಿಯಲ್ಲಿ ಹರ್ಷ ವ್ಯಕ್ತಪಡಿಸುತ್ತೆ. ಮತ್ತೆ ಪಂಚಾಯತಿ ಸಮಸ್ತ ಸಭೆ ಅದನ್ನ ಶಿಫಾರಸು ಮಾಡ್ತಾರೆ, ಗ್ರಾಮ ಸಭೆಯಲ್ಲಿ ಅನುಮೋದಿಸುತ್ತೆ. ಸಂಬಂಧಪಟ್ಟಂತ ಕಾರ್ಯಗಳಿಗೆ ಪತ್ರ ವ್ಯವಹಾರವನ್ನು ಇದ್ರ ಮುಖಾಂತರ ಕಳಿಸ್ಕೊಡೋದಕ್ಕೆ ಡಾಕ್ಟರ್ ವಿಜಯಕುಮಾರ್ ಪಶು ವೈದ್ಯಕೀಯ ಇಲಾಖಾ ಮಾಹಿತಿಗಳನ್ನು ನೀಡಿದರು. ಇದೇ ವೇಳೆ ಅವರು ಪಶು ವೈದ್ಯಕೀಯ ಇಲಾಖಾಂಗಣದಲ್ಲಿ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡುವಂತಿಲ್ಲ ಹಾಗೂ ವಾಹನಗಳ ನಿಲುಗಡೆಗೆ ಅವಕಾಶ ನೀಡುವುದಿಲ್ಲ ಎಂದಾಗ ಕೊಂಚ ಬಿಗುವಿನ ವಾತಾವರಣವು ಉಂಟಾಯಿತಾದರೂ ಮುಂದೆ ಪಶು ಇಲಾಖೆಯ ಕಾರ್ಯಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಇದನ್ನು ಜವಾಬ್ದಾರಿಯುತವಾಗಿ ಪಂಚಾಯತ್ ನಿರ್ವಹಿಸಲಿದೆ ಎಂದು ಪಂಚಾಯತ್ ಅಧಿಕಾರಿ ಮಂಜುನಾಥ್ ಶೆಟ್ಟಿಯವರು ಹೇಳಿದರು. ಪೊಲೀಸ್ ಠಾಣೆಯನ್ನ ಪಡುಬಿದ್ರಿ ಬಿಟ್ಟು ಬೇರೆಡೆಗೆ ಠಾಣೆಯನ್ನ ವರ್ಗಾಯಿಸುವ ಬಗ್ಗೆ ಸಭೆಯಲ್ಲಿ ವಾಗ್ವಾದವೂ ನಡೆಯಿತು. ಅವರ ಆಗ್ತಕ್ಕಂಥ ಒಂದು ಕಟ್ಟಡಕ್ಕೆ ಗೌರ್ಮೆಂಟ್ ಬಳಿ ಅಂತ ಅವ್ರು ಹೇಳೋದು ಕಾನೂನು ಬದ್ಧ ಅಲ್ಲ. ಹೌದು, ಆದ್ರೆ ನಾಳೆ ಅವ್ರಿಗೆ ಸಮಸ್ಯೆ ಅಂದ್ರೆ ಇದು ಕೂತ್ಕೊಂಡು ಅಧ್ಯಕ್ಷರು ಉತ್ತರ ಕೊಡ್ಬೇಕು, ವಿಡಿಯೋ ಉತ್ತರ ಕೊಡ್ಬೇಕು, ಅವರೆಲ್ಲ ಮುಖ್ಯ ಫಸ್ಟ್ ನಾವು ಉತ್ತರ ಕೊಡ್ಬೇಕು. ಅವ್ರಿಗೆ ತೊಂದರೆ ಆಗಿದ್ದಾಗ ಪಂಚಾಯತ್ ನಿರ್ವಹಿಸುತ್ತೆ ಅಂತ ಅವರಿಗೆ ಭರವಸೆ ಕೊಡ್ತಿದ್ದಾರೆ, ಸಭೆಗೂ ಭರವಸೆ ಕೊಡ್ತಿದ್ದಾರೆ. ಆಡಳಿತ ಮಂಡಳಿಯ ಒಪ್ಪಿಗೆ ಮೇರೆಗೆ ಅಲ್ಲಿ ಮತ್ತೆ ಅವ್ರದ್ದು ಕಳಕಳಿ ಒಳ್ಳೆದಿದೆ. ಸ್ವಲ್ಪ ಮಾತಾಡುವಾಗ ಜನಪ್ರತಿನಿಧಿಗಳಿದ್ದಾರೆ, ಜನರಿಗೆ ಸ್ವಲ್ಪ ನೋವಾದಾಗ ನಾವು ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾರಿಗೂ ಏನು ಹೇಳಿಲ್ಲ ಸರ್, ನನಗೆ ನಾನು ಹೇಳ್ಬೇಕಾಯ್ತು ಅಲ್ಲ. ನೀವು ಜೋರ್ ಮಾಡೋದು ಏನು ಮಾತಾಡಿಲ್ಲ, ನಾನು ಮಾತಾಡಿರೋದು ತಪ್ಪಾಯಿದ್ರೆ ಹೇಳಿ, ನಾನು ತಪ್ಪಾಗಿ ಮಾಡಿ ಪಡುಬಿದ್ರಿಯ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಫ್ಲೈಓವರ್ ನಿರ್ಮಿಸಲು ಒತ್ತಾಯಿಸಿ ಗ್ರಾಮ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನ ಮಂಡಿಸಿ ಅನುಮೋದಿಸಲಾಯಿತು. ಹೈವೇ ಡೌನ್ ಮಾಡಿ ಅಂತ ಹೇಳ್ತೀವಿ ಸರ್. ನಾನು ಹೈವೇಯಿಂದ ಆಗಿರ್ತಕ್ಕಂಥ ಚರಂಡಿ ಇನ್ನೂ ಸರಿಯಾಗಿ ಆಗಲಿಲ್ಲ. ನಾನು ಇವನ್ನೆಲ್ಲವನ್ನು ಡ್ರಾಫ್ಟ್ ಮಾಡಿ ಸರ್ ನಕ್ಷೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ, ಅಷ್ಟು ಕೆಲಸ ಮಾಡಿದ್ದೀನಿ. ಹೈವೇಯ ಎರಡೂ ದಿಕ್ಕಿನಲ್ಲಿರ್ತಕ್ಕಂಥ ಚರಂಡಿನ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ಸರ್. ನಾನು ಏನೋ ಒಂದು ಚೈನೇಜ್ಗಳನ್ನು ಹಾಕಿ ಅದೊಂದು ಚರಂಡಿ ಕಡಿಮೆ ಆದರೆ ಈ ಕಡೆ ನೀರು ಪಾಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ರೋಷನ್ ಮಾರ್ಗದರ್ಶಿ ಅಧಿಕಾರಿಗಳಾಗಿದ್ದರು. ಪಡುಬಿದ್ರಿ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ವೈ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷ ಹೇಮಚಂದ್ರ ಸಾಲ್ಯನ್ ಹಾಗೂ ಪಂಚಾಯತ್ನ 34 ಸದಸ್ಯರುಗಳು ಉಪಸ್ಥಿತರಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಶೆಟ್ಟಿ ಸ್ವಾಗತಿಸಿದ್ರು. ಗ್ರಾಮಸಭೆಯ ವರದಿಯನ್ನ ಕಾರ್ಯದರ್ಶಿ ರೂಪಲತಾ ಅವರು ವಾಚಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.